ಗೈಸ್ ಇಷ್ಟೆಲ್ಲ ಗಿಫ್ಟ್ಸ್ ಬಂದಿದೆ, ಸ್ವಲ್ಪ ಮುಯಿಸ್ ಬಂದಿದೆ. ನೋಡೋಣ, ಗಿಫ್ಟ್ ಓಪನ್ ಮಾಡೋಣ. ಮಾಡ್ತಿದ್ದೀರ ಒಂದು ಆಲ್ರೆಡಿ ಓಪನ್ ಮಾಡ್ಬಿಟ್ಟಾರೆ. ಅಂತ ವಿಶ್ವಾಸಿ ಆಶಾ ಕಿರಣ್. ಇದು ಆಶಾ ಕಂಡು ಓಪನ್ ಮಾಡಿರೋದು. ಟೆಡಿ ಬೇರ್ ಇತ್ತದು. ಆ ಟೆಡಿ ಬೇರ್ ಇಲ್ಲಿ, ಟೆಡಿ ಬೇರು ಗೊಂಬೆ ಕ್ಯಾಚ್ ಕೊಡು, ಹಂಗೆ ಕ್ಯಾಚ್ ಕೊಡು. ಇದು ಆಶಕ್ಕನ್ ಗಿಫ್ಟ್. ಇದು ಏನು ಆದ್ನವ್ರ ಅತ್ತೆ ಗಿಫ್ಟ್. ಜಾಸ್ತಿ ಎಲ್ಲ ಹಚ್ಚದಿರಿ. ಇದು ಅನಿತಿನ ಗಿಫ್ಟ್. ಇಲ್ಲಿ ಚೆನ್ನಾಗೈತೆ. ಸ್ವೆಟರ್ ಲಂಗ ರೇಷ್ಮಾ ಬಟ್ಟೆ ಕೊಟ್ಬಿಟ್ಟಿದ್ದಾರೆ. ಏನು ನೋಡೋದಲ್ವಲ್ಲ, ನೆಟ್ ರೂಮ್ ಒಳಗೆ ಓಡೋದಿಲ್ಲ. ದಟ್ ಅರೆ ಫೈನ್. ತಗಮ್ಮ ಚಿಕ್ಕ ಕಿಟಕಿ ಹಾಕಿಲ್ಲ ಇಟ್ಕೊಳ್ತದೆ. ಆಮೇಲೆ ಇದು ಎರಡನೇದು ವೈಟ್ ಜೀನ್ಸ್ ಅವ್ಳು ಬರ್ಡ್ ದಿನ ಹಾಕಿದ್ದೆ. ಇದು ಮನುಶ್ರೀ ಶೋಭಾ ಗಿಫ್ಟ್. ನಂಗೆ ಏನು ಚೆನ್ನಾಗಿ ಓದ್ಲಿ ಅಂತ ಸ್ಪೆಷಲ್ ಅದೇ ಆಲ್ಫಾಬೆಟ್ಸ್ ಮಕ್ಕಳಿಗೆ ಹೆಲ್ಪ್ಫುಲ್. ಶೋಭಂದ ಮನು ಶೋಭಾ. ಕ್ಯಾಟ್, ಡಾಗ್, ಹೆನ್, ಸನ್. ಇದನ್ನ ಅದೆಲ್ಲೆಲ್ಲ ಹಾಕ್ಬಿಡ್ತಾಳೋ. ನಾನು ತಂದಿರೋದಾಗ್ಲಿ ಎಲ್ಲೆಲ್ಲ ಹಾಕ್ಬಿಟ್ಟವಳು. ಎಲ್ಲ ಮಿಸ್ ಮಾಡ್ಬಿಟ್ಟವಳೆ. ಈಗಲೇ ಸದ್ಯಕ್ಕೆ ಕೊಡಲ್ಲ. ತುಂಗರಾಣಿ ಮತ್ತೆ ನೋಡ್ದೆ ಚಿನ್ನದು. ಹೆಂಗ್ ಗೊತ್ತಾಯ್ತು ತುಂಗರಾಣಿ ಅಂತ? ಅವರೇ ತಗೊಂತ ಆಗೋದು. ಕಮಾನ್ ಬೈ ಕಡೆ ಹಾಕಿದ್ರಲ್ಲಿ ವೀಡಿಯೋ ಮಾಡ್ತಾರೆ, ಪರವಾಗಿಲ್ಲ. ಅದು ಆಟ ಮಾಡ್ಬೇಕು. ಇನ್ನ 5 years ಬೇಕು. 5 years ಬೇಕಿನ್ನ 2 to 3 years ಇರೋದು. ಓಕೆ ಹಾಕಿರೋದು ಮೇಲೆ 1 year ಎಕ್ಸ್ಟ್ರಾ ಬೇಕು. ಲೂಸ್ ಆಗಿದ್ರೆ ನ್ಯೂ ಡ್ರೆಸ್ಸಸ್. Come on, new dress. This is fine. ಇದು ರಸ್ತೆ ಅಲ್ಲಿ ಯಾರ್ದಪ್ಪದು ಹಾಂ ಡ್ರೆಸ್ಸು. ಇದು ಅತ್ತೆ ಕೊಡ್ಸಿರೋ ಡ್ರೆಸ್ಸು. ಕಮಾನ್ ಇದು ಅವ್ರ ಅತ್ತೆ ಕೊಡ್ಸಿರೋ ಡ್ರೆಸ್ಸು. ದೇವತ್ತೆ ಕೊಡ್ಸಿರೋ. ಬೇಬರ್ತದೆ. ಇದು ಹಾಕೊಂಡು ನೋಡು ಸೈಜ್ ಅಂತೂ
ನೋಡ್ಬೇಕಾ ನೋಡ ಹಂಗೆ ಓ, ಯಾಕೆ ಅದಕ್ಕೆ ಹೋಗಪ್ಪ ನಿನ್ನ ಅವಾಗ ನೀಡಿ ಅಂತೆಲ್ಲ ಸ್ವೆಟರ್ ಸೂಪರ್ ಹೊಸದು ಹೊಸದು ದುಡ್ಡು ಹೆಂಗದೆ ಹೆಂಗದೆ ಹೊಸದು 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 ಹಾಕು ಹಾಕು ಅದನ್ನ ವಾಪಸ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ಎಲ್ಲ ಜಾಸ್ತಿ ನಾನು ವೀಡಿಯೋ ಮಾಡಿಲ್ಲ. ಆ ಟೈಮಲ್ಲಿ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೆ. ಸೊ ಅದ್ರ ಜೊತೆಗೆ ವೀಡಿಯೋನೂ ಸಹ ಹಾಕ್ತಾಯಿದ್ದೀನಿ ನೋಡಿ. ಜಾಯಿನ್ ಮಾಡ್ತಾಯಿದ್ದೀನಿ. ಎಡಿಟಿಂಗ್ ಇನ್ನೂ ಕಲಿತಾ ಇದ್ದೀನಿ. ಇದು ಬೈರಮ್ಮ ಇದು ಸೈಜ್ ನೋಡಕ್ಕೆ 7 ವರ್ಷ ಅಂತ ಅಂದ. ಯಾರು ಚೇಂಜ್ ಮಾಡ್ಕೊಡ್ತೀನಿ ಅಂತ ಯಾರು ಬೈದ ಇವ್ರು ನರ್ಸಿಂಗ್ ಸ್ಟೂಡೆಂಟ್ ಅಲ್ಲೇ ನಮ್ಮನೆ ಏನಮ್ಮ ಏನದು ಏನದು ಇನ್ನು 2 ಇಯರ್ಸ್ ಬೇಕಂಬರ ದಿನ ದಾಖನಕ್ಕೆ ಇಲ್ಲ ಈಗ ಆಗುತ್ತೆ. ಈಗ ಸ್ವಲ್ಪ ದಿನ ಅಷ್ಟೇ, ಇನ್ನೊಂದು 6 ತಿಂಗಳು. ಏನು ಚೆನ್ನಾಗಿ ಅದಕ್ಕೆ ಊಟ ಈಗ ಬೆಳೆಸ್ತಾ ಇದೆಯಾ? ತಿನ್ನಲ್ಲ ನಮ್ಮ ಕೈಲಿ ನಿನ್ನ ತಿನ್ಸಾಕಿರಲ್ಲ. ಹೇಗಿರ್ತೈತಿ ಅದ ಬಂದಾಣಿಕೆ ನನ್ನ ಕೈ ಬೇಯಿಸ್ಕೊಂಡು ಥ್ಯಾಂಕ್ ಯು ಹೇಳ್ಬಿಡಿ ಎಲ್ಲರಿಗೂ. ಥ್ಯಾಂಕ್ ಯು ಆಲ್. ಯಾಕೆ ಇರಕ್ಕಲ್ವಂತ ಥ್ಯಾಂಕ್ ಯು. ಇರ್ರಿ ಅಲ್ಲೋಗಿ ಏನು ಮಾಡ್ತೀಯ ಅಲ್ಲಿ ಏನ ಅಲ್ಲೋಗಿ ಏನು ಮಾಡ್ತೀಯ? ಈಗ ಹ್ಞೂ ಮತ್ತೆ ನಾಳೆ ಬೆಳಗ್ಗೆ ಇಲ್ಲಿಂದ ಗಾಡಿ ಬಿಟ್ಕೊಂಡು ಹೋಗ್ಲಾ? ಗಾಡಿ ತಂದಿದ್ದೀಯ? ಇಲ್ಲ ಇಲ್ಲ ಬಸ್ಸಲ್ಲಿ ಬಂದೆ. ಹ್ಞೂ ಮತ್ತೆ ಆದ್ರೂ ಬೆಳಿಗ್ಗೆ ಎದ್ದು ಹೋಗಿ ಬಿಡತ್ತ. ಅಲ್ಲಾದ್ರೆ ಅಟ್ಲೀಸ್ಟ್ ಒಂದು 10 ಗಂಟೆಗೆ ಹೋಗ್ತೀನಿ. ಇಲ್ಲ ಒಂದು 9 ಗಂಟೆಗೆ ರೆಡಿ. ಇಷ್ಟೇನೆ ಮುಯಿ ಬಂದಿತ್ತು ಸ್ವಲ್ಪ ಅಷ್ಟೇ. ನಮ್ಮ ಮಮ್ಮಿ ಡ್ಯಾಡಿದು ಗಿಫ್ಟ್ ಕೊಡು ಮೇಲೆ ಹಾಗೆ ಓಪನ್ ಮಾಡು. ಏನು ಮಾಡಿದ್ಯಾ? ಇಲ್ಲೇ ಅವ್ರ ಅಜ್ಜಿ ಕೊಡಿಸಿರೋದು ಅವ್ರ ಅಮ್ಮ ಅದರದು ಈ ಕಬೋರ್ಡ್ ಅದೇ ಕಬಾಟ್ ಇಲ್ಲ ಇದರಲ್ಲಿ ಓಪನ್ ಮಾಡಿ. ಅದ್ರಾಗ ಹಾಕಿದ್ದೆ ನೋಡು ಅಮ್ಮ ಎಂತ ತಂದ್ರು. ಇಲ್ಲ ಕೆಳಗಡೆ ಫುಲ್ ಕೆಳಗಡೆ ಬ್ಯಾಗ್. ಅಮ್ಮ ಚೆನ್ನಾಗಿ ತಂದಿರೋದು. ಇದು ಅವರ ಅಜ್ಜಿ ತಾತ ಗಿಫ್ಟ್. ಇಲ್ಲಪ್ಪ ಅವರಮ್ಮ ವಾವ್ ಶರಾರ ಡ್ರೆಸ್ ಪ್ಯಾಂಟ್ ಚಿನ್ನಗೆ ನಾನು ಸುಮಾರಾಗದೆ ಆ ಡ್ರೆಸ್ಸು ಹೇಳ್ಕೊಳಕ್ಕಿರೋ ಅಂತಿದ್ರು. ಇದನ್ನ ಇದ್ರೆ ಒಂಚೂರು ಲುಕ್ ಕಾಣೋದು. ಇದಾ ಹ್ಞೂ ಸ್ವಲ್ಪ ಯಾವ್ದಾದ್ರು ಓಡಾಡುತ್ತೆ ಅದನ್ನು. ಕೊಡಲ್ಲ ಯಾರಪ್ಪ ತಂದಿದ್ದು? ಯಾರಪ್ಪ ತಂದಿದ್ದು? ಇದು ಒಂದ ಇನ್ನೊಂದು ಗೋಲಮ್ಮ ಗೋಲಮ್ಮ ಅದ್ಯಾರಪ್ಪ ತಂದಿದ್ದು? ಹಾಂ ಮಡಿಕು ನಿಂಕೇನೆ ಇದೊಂದು ಜೊತೆ ನಾನು ಚಿನ್ನಗೆ ಏನಕ್ಕನಪ್ಪ ಇಲ್ಲ ಸಿಟ್ಟಲ್ಲಿ ಇಲ್ಲ ಅದೇನು ಸಿಟ್ಟಲ್ಲಿ ಚಿಕ್ಕದಾಯ್ತು ಅದು. ಗಿಫ್ಟು ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ. ಸುಮಾರು ತಂದಿದ್ದೇನೆ. ಪ್ಯಾಂಟ್ ಶರ್ಟ್ ಹಾಕಿದೆ. ದೊಡ್ಡಮ್ಮ ಕೊಡ್ಸಿರೋದು ಹಬ್ಬದ ದಿನನೇ ಹಾಕ್ಬಿಟ್ಟಿದ್ದೆ. ಏನಲ್ಲ ನಿಂದು ಕೆಲಸ. ಇಲ್ಲಿ ಕೊಲ್ಲ ಬೇಕೆ ಮಗನ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಪಿಲೋ ಹಾಂ ಫ್ರಾಕು ನಮ್ಮ ಆಂಟಿ ಕೊಡಿಸಿದ್ದು ಫ್ರಾಕು ಕಾಟನ್ ಫ್ರಾಕ್ ಚೆನ್ನಾಗಿದೆ. ಇನ್ನೂ 2 ಗಿಫ್ಟು ದೊಡ್ಡಮ್ಮಂದು ಮತ್ತು ಸುಮಕ್ಕೊಂದ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ. ಇದು ಟೀಚರ್ಸ್ ಡೇ ದಿನ. ಸೊ ನನ್ನ ಎಲ್ಲ ಟೀಚರ್ಸ್ಗೂ ಹ್ಯಾಪಿ ಟೀಚರ್ಸ್ ಡೇ. ಸೊ ಇದು ನನ್ನ ಹಸ್ಬೆಂಡ್ ಅವರ ಟೀಚರು. ಅವ್ರ ಮನೆಗೆ ಹೋಗಿದ್ವಿ. ಅವ್ರು ವಿಶ್ ಮಾಡೋಕ್ಕೆ ಅಂತ ಕರ್ಕೊಂಡು ಹೋಗಿದ್ರು. ಸೊ ಅಲ್ಲಿ ಒಂದು ಕ್ಯೂಟಾಗಿರೋ ಕೇಕ್ನ ಕಟ್ ಮಾಡಿದ್ವಿ. ಸಖತ್ತಾಯಿತು ಟೇಸ್ಟ್ ಕೂಡ ಇದನ್ನು. ಸೊ ಆರ್ನವಂತೂ ಫುಲ್ಲಲ್ಲಿ ಆಟ ಆಡಿದ್ದಾಳೆ, ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ಲು. ಮಾತಾಡಲ್ವಾ? ಮಾತಾಡೋದ್ವಾ? ಯಾಕೆ ಮಾತಾಡಲ್ಲ? ಯಾಕೆ ಮಾತಾಡಲ್ಲ ಹೇಳಿ ಫಸ್ಟ್. ಇಲ್ಲಿ ಹೇಳ್ತೀಯಾ? ನಾನು ಬರಲ್ಲ, ನೀವು ಹೋಗಿ. ಬರಲ್ವಾ? ಇಲ್ಲೇರು, ಹೋಗಲ್ಲಿ, ಹೋಗೋಣ ಮನೆಗೆ. ಹೋಗು ಮನೆಗೆ ಹೋಗು. ಟಾಟಾ ಮಾಡಿ ಮಮ್ಮಿಗೆ. ಬಾಯ್. ಟಾಟಾ. ಹೋಗೋಣ.
ಬಾ ಮುದ್ದ ಇಲ್ಲಿ. ಅಪ್ಪ ಇರಿ ಬಾ ಅಪ್ಪ. ಅಲ್ಲಿ ಅಲ್ಲಿ ಐಸ್ ಕ್ರೀಮ್ ತಿಂತಾಯಿದ್ದೀನಿ ಗೈಸ್ ನಾನು ಅಕ್ಕ. ಚೆನ್ನಾಗಿದೆ ನಂದು ಆಲ್ಮಂಡ್ ಫ್ಲೇವರ್. ಹಾಂ 6 ರೂಪೀಸು ಚೇಂಜ್ ಕೊಡಬೇಕಿತ್ತು, ಅದಕ್ಕೆ ಅಕ್ಕ ಎಕ್ಸ್ಟ್ರಾ 6 ರೂಪೀಸ್ ಕೂಪ್ ಹಾಕ್ಸ್ಕೊಂಬಂದೈತೆ. ನೋಡಿ ಗೈಸ್, ಇಬ್ಬರು ತಿಂತಾಯಿದ್ದೀವಿ ಐಸ್ ಕ್ರೀಮ್. ಚೆಸ್. ಮನೆಗೆ ಹೋಗಿ ನಾನ್ ವೆಜ್ ತಿಂತೀವಿ. Honesty is the best pharmacy. Honesty. ಬೇರೆ ಹೇಳ್ಕೊಡ್ಬೇಡ. ಏನು honesty? ಇವಳು ಮಿಸ್ಕಂಡ್ ಮಾಡ್ಬೇಕ, ಇವನು ವಿಜಯ್ ಕುಮಾರ್. ಇದೇನು ಇವನು ಯಾರು? ರಿಷಬ್ ಶೆಟ್ಟಿ. ರಿಷಬ್ ರಿಷಬ್ ಅವರೆಲ್ಲ ಕೊಟ್ಟಾರ ರಿಷಬ್ ಶೆಟ್ಟಿ. ನಿತ್ಯ ನಿತ್ಯ ಹೇಳಪ್ಪ. ಹೇಳು, ಅಣ್ಣ ಹೇಳ್ಕೊಡ್ತಲ್ವ, ಹೇಳು ನಿತ್ಯ ನಿತ್ಯ ಹೇಳು. ಇಲ್ಲ ಸೈಡಿಗೆ ಬಾ, ಹೇಳು. ಅಣ್ಣ ಹೇಳ್ಕೊಡ್ತಲ್ವ ಅಲ್ಲಿ. ನಿತ್ಯ ಮೆನನ್ ಮೆನನ್ ಏನು ಇವಾಗ ಸುಮ್ಮನೆ ಒಳಗೆ ಬರೋದು. ಮೇಕಪ್ ಮಾಡ್ತಾ ಇದ್ದೀನಿ. ಇಷ್ಟ ಇದೆ ಕಣ್ಮುಚ್ಚಿ ಮಮ್ಮಿ. ಐ ಮೇಕಪ್ ಎಲ್ಲ ಆಗಿದೆ. ಐಬ್ರೋಸ್ ನೋಡಿ ಒಂದು ಸೈಡ್ ಮಾಡಿದ್ದೀನಿ, ಇನ್ನೊಂದು ಸೈಡ್ ನಮ್ಮ ಅಮ್ಮದಿಲ್ಲ ಅವ್ರದ್ದು. ಗೈಸ್, ನಾವು ಈ ಸ್ಕಿನ್ ಮೇಕಪ್ಗೆ ನಾವು ಜಾಸ್ತಿ ಪ್ರಾಡಕ್ಟ್ ಏನು ಹಾಕಲ್ಲ ಮತ್ತು ಬ್ಲಷ್ ಏನು ಜಾಸ್ತಿ ಹಾಕೋದಿಲ್ಲ. ನಾವು ಜಸ್ಟ್ ಸಿಂಪಲ್ ಸೆಟಲ್ಡ್ ಆಗಿ ಮಾಡ್ತೀವಿ. ಇನ್ನು ನಮ್ಮ ಲುಕ್ಕಿಗೆಲ್ಲ ಇನ್ನೂ ಸೂಪರಾಗಿ ಮಾಡ್ಬೋದು. ಹೆಂಗೈತೆ ಇವಾಗನೇ ಮೇಕಪ್ಪು ಕಣ್ಮುಚ್ಚಿ. ಗೈಸ್, ನಮ್ಮಮ್ಮನ ರೆಡಿ ಮಾಡಿದ್ದೀನಿ ನಾನು ಸುಮ್ಮನೆ. ಇಲ್ಲಿ ಮಮ್ಮಿ ಕಣ್ಮುಚ್ಚಿ, ಹಂಗೆ ತಿರುಗಿ ಒಂದು ರೌಂಡು. ತಿರುಗಿ. ಸುಮ್ಮನೆ ಹೂವು ಇಲ್ಲ, ಸುಮ್ಮನೆ ಆಕ್ಸೆಸರೀಸ್ನ ಇರೋದನ್ನು ಅಡ್ಜಸ್ಟ್ ಮಾಡಿದ್ದೀನಿ. ಹೆಂಗಿದೆ ಮೇಕಪ್ ಅಂತ ಹೇಳಿ. ಮೇಕಪ್, ಸ್ಯಾರಿ ಡ್ರೈಪಿಂಗ್, ಹೇರ್ ಸ್ಟೈಲ್ ನಮ್ಮ ಅಮ್ಮಗೆ ಸ್ವಲ್ಪ ಹೇರ್ಸ್ ಇಲ್ಲ ಗೈಸ್, ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಾಂದ್ರೆ ಚೆನ್ನಾಗಿ ಬಂದಿರ್ತಿತ್ತು. ಇಲ್ಲ ಮಮ್ಮಿ ಸೈಡ್ ತಿರುಗಿ ನೋಡಿ, ಫ್ರಂಟಲ್ಲಿ ಏರ್ಸಿಲ್ಲ, ಸೈಡಲ್ಲೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ಬ್ಯಾಕ್ ಸೈಡಲ್ಲಿ. ಹೆಂಗೈತೆ ಮಮ್ಮಿ ಮೇಕಪ್ಪು? ಒರಿಜಿನಲಾಗಿ ನೋಡೋಕ್ಕೆ ಇನ್ನೂ ಚೆನ್ನಾಗೈತೆ ಆ್ಯಕ್ಚುಲಿ, ಫೋಟೋ ವೀಡಿಯೋಗೆ ಅಂತ ಚೆನ್ನಾಯ್ತಾ? ನಿಂಗೆ ಇಷ್ಟ ಆಯ್ತಾ? ಏನು ಹೇಳ್ತೀಯಾ? ಚೆನ್ನಾಗಿತ್ತು, ಮಾಡಿಸ್ಕೊಬೋದು, ಎಲ್ಲರೂ ಮಾಡಿಸ್ಕೊಬೋದು. ಓಕೆ, ಆ್ಯಕ್ಚುಲಿ ಇದು ಮೆಚ್ಯೂರ್ಡ್ ಸ್ಕಿನ್ ಮೇಕಪ್ ಅಷ್ಟೇ. ನ್ಯಾಚುರಲ್ ಅಂದರೆ ನಮ್ಮ ಸ್ಕಿನ್ಗಳಿಗೆ, ಏನು ಟೀನೇಜ್ ಸ್ಕಿನ್ಗಳಿಗೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ವಲ್ಪ ಏಜ್ ಮತ್ತು ರಿಂಕಲ್ಸ್ ಎಲ್ಲ ಫಾರ್ಮ್ ಆಗಿದೆ, ನೀವು ನೋಡ್ಬೋದು ಇಲ್ಲಿ ಕಣ್ಣ ಹತ್ರ ಎಲ್ಲ. ಸೊ ಇದನ್ನೆಲ್ಲ ಕವರ್ ಮಾಡಿ ನೀಟಾಗಿ ಮೇಕಪ್ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ, ವೀಡಿಯೋಗಿಂತ ಒರಿಜಿನಲಾಗಿ ಚೆನ್ನಾಗಿ ಕಾಣಿಸ್ತಿದೆ ಲುಕ್ಕು. ಓಕೆ ಗೈಸ್, ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ನಾನು ಮಾಡಿರೋಂಥ ಕೆಲವೊಂದು ರೆಫರೆನ್ಸ್ ಹೇರ್ ಸ್ಟೈಲ್ಸ್ಗಳನ್ನ ಹಾಕಿದ್ದೀನಿ, ಇನ್ನೂ ಕೆಲವೊಂದೊಂದಿದೆ, ಹಂಗೆ ಆ್ಯಡ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ನಿಮಗೂ ಏನಾದರೂ ನೀಡಿದೆ, ಯಾವುದನ್ನ ಒಕೇಶನ್, ಫಂಕ್ಷನ್ಸ್, ವೆಡ್ಡಿಂಗ್, ಏನಂತಾರೆ ಪಾರ್ಟಿ ಲುಕ್ಸ್,
ಹೌಸ್ ವಾರ್ಮಿಂಗ್ ಏನೇ ಫಂಕ್ಷನ್ಸ್ ಇದ್ದರೂ ಕೂಡ ಬುಕ್ ಮಾಡ್ಕೊಳ್ಳಿ. ನನ್ನ ಇನ್ಸ್ಟಾಗ್ರಾಮ್ ಐ ಡಿನಲ್ಲಿ ಮೆನ್ಷನ್ ಮಾಡಿರ್ತೀನಿ.